ಬಿಜೆಪಿ ನಾಯಕರ ನಡುವೆನೇ ವಾಗ್ಯುದ್ಧ ಜೋರಾಗಿ ನಡೀತಾ ಇದೆ. ಕೆಂಪೇಗೌಡ ಜಯಂತಿ ವಿಚಾರವಾಗಿ ಮಾತಿನ ಸಮರ ನಡೀತಾ ಇರುವಂತದ್ದು ಬಿಜೆಪಿ ನಾಯಕರ ನಡುವೆನೇ. ಎಸ್ಆರ್ ವಿಶ್ವನಾಥ್ಗೆ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಟಿವಿ9ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅವರು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧಿಸಿದ್ರೆ ಸ್ವಾಗತಿಸ್ತೇನೆ, ನಾನು ಯಲಹಂಕದಲ್ಲೇ ನಿಂತು ಅವರನ್ನ ಸೋಲಿಸ್ತೇನೆ, ಯಲಹಂಕದಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ವಿರುದ್ಧ ನಿನ್ನೆ ಕಿಡಿಕಾರಿದ್ದಂತಹ ಎಸ್ಆರ್ ವಿಶ್ವನಾಥ್. ಹಾಗಾದ್ರೆ ನಿನ್ನೆ ಎಸ್ಆರ್ ವಿಶ್ವನಾಥ್ ಏನು ಹೇಳಿದ್ರು, ಅದಕ್ಕೆ ಸುಧಾಕರ್ ಯಾವ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ನೋಡಮನಿ. ಕೇಂದ್ರ ಸಚಿವರಾಗ್ರಿ ಅಂದ್ರು ನನ್ನ ಮೇಲೆ ಬೀಳ್ತಾರೆ, ಏನು ಮಾಡಲಿ ನಾನು ಅದಕ್ಕೆ. ಈಗೂ ಹೇಳ್ತೀನಿ, ಇಲ್ಲಿ ನಾನು ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಇಲ್ಲ ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ, BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊತೀನಿ. ಯಾವುದಕ್ಕಾದರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪೊಡೆಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠುರ ಆಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡ್ರನ್ನ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನು ಬಂಡವಾಳ ಅಂತೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಬಗ್ಗೆ. ನನ್ನ ಸುದ್ದಿಗೆ ಬರಬೇಡ್ರಿ. ನೀವು ತಿರ್ಗಾ MP ಎಲೆಕ್ಷನ್ ನಿಲ್ತೀರಾ ಸ್ಪಷ್ಟ ಮಾಡಿರಿ ನನಗೆ. ನಮ್ಮ ವರಿಷ್ಠರಲ್ಲೂ ಅದೇ ಕೇಳಿರೋದು, ನೆಕ್ಸ್ಟ್ MP ಎಲೆಕ್ಷನ್ ನಿಲ್ತಾರ ಈಗಲಿಂದ ನಾನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಉಳಿಕೆ ವ್ಯವಸ್ಥೆ ನೀವು ಮಾಡಿರಿ, ಓಟ್ ಹಾಕ್ಸೋ ಜವಾಬ್ದಾರಿ ನಾವು ನಮ್ಮ ಮುಖಂಡರುಗಳು. ಕನಿಷ್ಠ 1 ಲಕ್ಷ ಮಿನಿಮಮ್ ನೆಕ್ಸ್ಟ್ ಎಲೆಕ್ಷನ್ಗೆ ಎಂಥದ ಪರಿಸ್ಥಿತಿಯಲ್ಲಾಗಲಿ ನಾವು ಯಲಹಂಕದಿಂದ ನಿಮ್ಗೆ ಲೀಡ್ ಕೊಡ್ತೀವಿ. MPಗೆ ನಿಲ್ಲಲ್ವಾ ಅದನ್ನಾದರೂ ಸ್ಪಷ್ಟ ಮಾಡಿರಿ. ನೆಕ್ಸ್ಟ್ ನಾನು MPಗೆ ನಿಲ್ಲೋದಿಲ್ಲ, ನಾನು MLA ಹೋಗ್ತೀನಿ ಅಂತಾದರೂ ಹೇಳ್ರಿ. ನೀವು ಎರಡೂ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಸ್ಪಷ್ಟ ಮಾಡಿರಿ. ಏನೂ ಇಲ್ಲ, ನಾನು ಇಲ್ಲಿ ಚಿಕ್ಕಬಳ್ಳಾಪುರ ಬರೋದೇ ಅವ್ರ ದ್ವೇಷಕ್ಕೆ ಕಾರಣ ಅಂತಂದರೆ ನನಗೇನು ಮಾಡಲಪ್ಪ. ಇಲ್ಲಿ ಬಂದೆ ಹೋಟ್ಲಲ್ಲಿ ತಿಂತೀನಿ, ಸಂದೀಪ್ ರೆಡ್ಡಿ ಸಿಗ್ತಾನೆ, ಒಂದು ಫೋಟೋ ಹೊಡ್ಕೊತೀರಿ. ಈಗ ಫೋಟೋಗಳೆಲ್ಲ ನೀವು ಕಳಿಸ್ತೀರಿ, ತಿರ್ಗಾ ಅದ್ರ ಬಗ್ಗೆ ಏನೋ ಮಾತಾಡ್ತಾರೆ, ನಿಮ್ಮನ್ನು ಕರ್ಸ್ಕೊಂತಾರೆ, ಮಾತಾಡ್ತಾರೆ. ಇದು ನನಗೇನು ದ್ವೇಷ ಇಲ್ಲ. ದ್ವೇಷ ಮಾಡೋಂಗಿದ್ರೆ 48 ವರ್ಷ ನಾನು ಯಲಹಂಕದಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ. ಇಡೀ ಯಲಹಂಕದಲ್ಲಿ JDS ಆಗಲಿ ಕಾಂಗ್ರೆಸ್ ಆಗಲಿ ಯಾರೋ ಒಬ್ಬರೊಬ್ಬರನ್ನ ಬಿಟ್ಟರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ. ಇದು ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಾತು. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಧಾಕರ್ ವಿರುದ್ಧ. ಇದಕ್ಕೆ ಸುಧಾಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು, ನಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಸುಧಾಕರ್ ಜೊತೆಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಸುಧಾಕರ್ ನೋಡ ಬನ್ನಿ. ಸ್ಥಳೀಯ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ನನ್ನನ್ನು ಹೊರಗಿಟ್ಟು ಸುಧಾಕರ್ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. ಈಗ ಅನೇಕ ವರ್ಷಗಳಿಂದ ಅವರೇ ಶಾಸಕರಾಗಿದ್ರಲ್ಲವ, ಈಗಲೂ ಇದ್ದಾರಲ್ವಾ. ಅವ್ರ ಹಿಂದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಪಾಪ ನಮ್ಮ ಸಂಘದವರು ಈ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಬಹುಶಃ ಅವರು ಯಾವ ಕಾರಣಕ್ಕೆ ಮಾಡಿಲ್ಲ ನನಗೆ ಗೊತ್ತಿಲ್ಲ, ಅವ್ರನ್ನೇ ನೀವು ಕೇಳಿ ತಿಳ್ಕೋಬೇಕು. ಆದರೆ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಸಂಘ ತೀರ್ಮಾನ ಮಾಡಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ಈ ಕ್ಷೇತ್ರದ ಸಂಸತ್ ಸದಸ್ಯನಾಗಿ ಒಂದು ಬಹುಸಂಖ್ಯಾತ ಇವತ್ತು ಜನ ಏನಿದ್ದಾರೆ ಇಲ್ಲಿ, ಮತ್ತು ಇಡೀ ರಾಜ್ಯ ನಾಡು ಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದು ನಮಗೆಲ್ಲ ಕೂಡ ಒಂದು ಹೆಮ್ಮೆ. ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಘ ಇವತ್ತು ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ಅವರು ಆಹ್ವಾನ ಮಾಡಿದ್ದಾರೆ. ಅವರು ಬೇರೆ ಸಂಘವನ್ನು ಬಿಟ್ಟು ಬೇರೆ ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ಸುಧಾಕರ್ ಅವರು ಮುಂದುವರೆಸಿದ್ರೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಂದು ಸ್ಪರ್ಧೆ ಮಾಡ್ತೀನಿ, ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನೇನು ಅಂತ ತೋರಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಅವರಿಗೆ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ಧೈರ್ಯ ಇದೆಯಾ ಕೇಳಿ, ಧೈರ್ಯ ಇದೆಯಾ? ಸುಮ್ಮನೆ ಹೋಗಿ ಕ್ಯಾಮರಾ ಮುಂದೆ ಮಾತಾಡೋದಲ್ಲ, ಅದು ಧೈರ್ಯ ಇದ್ದರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಲ್ಲಕ್ಕೆ ಕೇಳಿ. ಯಾವ ಪಕ್ಷದಲ್ಲಿ ನಿಲ್ತಾರೋ ನಿಲ್ಲಕ್ಕೆ ಕೇಳಿ. ಇಲ್ಲ ಇಂಡಿಪೆಂಡೆಂಟ್ ನಿಲ್ತಾರ, ನಾನು ಇಂಡಿಪೆಂಡೆಂಟ್ ನಿಲ್ತಿದ್ದೆ. ಇಲ್ಲೇ ಅವರು ಏನೋ ಚಾಲೆಂಜ್ ಮಾಡಿದಾರಲ್ಲ, ಯಾವ ಪಕ್ಷದ ಸಿಂಬಲ್ ಬೇಡ ಏನ್ರಿ, ಇಬ್ರು ವೈಯಕ್ತಿಕವಾಗಿ ಎಲ್ಲಿ ನಿಂತ್ಕೋಬೇಕು ಹೇಳಿ, ನಾನು ನಿಂತ್ಕೊಳಕ್ ತಯಾರಾಗಿದ್ದೀನಿ. ಸರ್ ಯಲಹಂಕದಲ್ಲಿ ನೀವು ನಿಂತ್ಕೊಳ್ಳೋಕೆ ತಯಾರಿದ್ರೆ ಸರ್ ಅವ್ರು ಸವಾಲು ಹಾಕಿದ್ದಾರೆ. ಹೌದ್ರಿ, ವೈಯಕ್ತಿಕವಾಗಿ ನಿಂತ್ಕೋಬೇಕು ಅಂತಂದ್ರೆ. ಆದ್ರೆ ನಾನು ಪಕ್ಷದ ಕಟ್ಟಾಳು,
ಪಕ್ಷ ಎಲ್ಲಿಗೆ ಹೋಗು ಅಂದರೆ ಅಲ್ಲಿಗೆ ಹೋಗ್ತೇನೆ. ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ, ಲೋಕಸಭಾ ಸದಸ್ಯನಾಗಿ ಇಲ್ಲಿ ಬಂದಿದ್ದೇನೆ. ಅವರ ಅಣತಿಯಂತೆ ನಾನು ನಡ್ಕೊಳ್ಳಿಕ್ಕೆ ಅವ್ರ ಆಳಲ್ಲ ನಾನು, ಗೊತ್ತಾಯ್ತಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಮಾತಾಡಕ್ಕೆ ಕಲೀರಿ. ಸ್ವಲ್ಪ ಇಷ್ಟೆಲ್ಲ ಅನುಭವ ಆಗಿ ಒಂದು ನಗೆಪಾಡ್ಲಿಗೆ ನೀವು ಗುರಿ ಆಗ್ತಾ ಇದ್ದೀರಿ. ಈ ಥರ ಎಲ್ಲ ಮಾತಾಡಿ. ಸಂಘದ ನಮ್ಮ ಪ್ರಮುಖರೆಲ್ಲ ಕೂಡ ನಿಮ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಗೌರವದಿಂದ ಬಂದು ಇಲ್ಲಿ ಪಾಲ್ಗೊಂಡಿದ್ದರೆ ನಿಮಗೆ ಗೌರವ ಇರೋದು. ಈ ಸಮುದಾಯ ನಿಮಗೆ ಇಷ್ಟು ಬಾರಿ ಗೆಲ್ಲಿಸಿದ್ದಾರೆ, ಅವ್ರ ಜೊತೆಲಿ ನಿಲ್ಬೇಕಾಗಿತ್ತು. ಅದನ್ನು ನಿಲ್ದಿರ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ನೋಡಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಬಳಸ್ಕೊಳ್ತಾ ಇದ್ದೀರಲ್ಲ, ಇದು ಮುಂದಿನ ಇದರ ಊಟ ನೀವು ಮಾಡ್ತೀರಿ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅಂತವ್ರಿಗೆ ಈಗ ಶಾಸಕ ಸ್ಥಾನಕ್ಕೆ ನಿಲ್ತು MLA ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ವಿಶ್ವನಾಥ್ ಅವರು ಹೊಸ ಪಕ್ಷ ಮಾಡ್ತಾ ಇರ್ಬೋದು, ಅದರಲ್ಲಿ ಏನಾದರೂ ಕೊಡ್ಬೋದು. ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ಈ ಬಾರಿ ಸುಧಾಕರ್ ಪರವಾಗಿ ಕೆಲಸ ಮಾಡಿದ್ದೆ, ಆದರೂ ಕೂಡ ಯಾಕೋ ನನ್ನ ಮೇಲೆ ತಪ್ಪು ಭಾವನೆ ಅವರಲ್ಲಿದೆ, ಅವರು ಮಿನಿಸ್ಟರ್ ಆಗಬೇಕು ಸೆಂಟ್ರಲಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರ ಮಾತಿಗೆ ನಾನೇನು ವಿಶೇಷ ಅರ್ಥ ಕೊಡೋದು, ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಾನೇನು ಬಯಸಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ನಾಯಕರಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ನಾನು ಏನಾಗಬೇಕು, ನಾನು ಎಲ್ಲಿರಬೇಕು ಅಂತ. ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳುತ್ತೆ ನಾನು ಅದು ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.